फिर एक बार ಮೋದಿ ಸರ್ಕಾರ ಅನ್ನುವಂತ ಮಾನ್ಯ ಸಿದ್ದರಾಮಯ್ಯನವರು ಕಳೆದ ಒಂದು ವರ್ಷಕ್ಕೆ 85,000 ಕೋಟಿ ಸಾಲ ಮಾಡ್ತೀವಿ ಅಂತ ಹೇಳಿದ್ರು. ಈಗ ಅದು ಸಾಲದ ಪ್ರಮಾಣ ಬಹುತೇಕ 95ರಿಂದ 98,000 ಕೋಟಿಗೆ ಹೋಗ್ತಾ ಇದೆ. ಕಳೆದ ವರ್ಷದ್ದು ಒಂದೇ ಒಂದು ಇಂಚ್ ರಸ್ತೆಯನ್ನು ಮಾಡಲಿಲ್ಲ, ಯಾವ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಲಿಲ್ಲ. ಸಾಲ ಮಾತ್ರ 90,000 ಕೋಟಿ ಆಯಿತು. ಈ ವರ್ಷ 1,05,000 ಕೋಟಿ ಸಾಲ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬಟ್ ಮಾರ್ಚ್ ಅಂತ್ಯಕ್ಕೆ ಇದು ಬಹುತೇಕ 1,20,000 ಕೋಟಿ ಹೋಗುತ್ತೆ. ಅಂದರೆ 2 ವರ್ಷದಲ್ಲಿ ರಾಜ್ಯದ ಮೇಲೆ ಸಾಲದ ಪ್ರಮಾಣ 2,25,000 ಕೋಟಿ ಆಯಿತು. ಅಭಿವೃದ್ಧಿ ಶೂನ್ಯ. ದುಡ್ಡೆಲ್ಲಿ ಹೋಗ್ತಾ ಇದೆ? ಹಾಗಿದ್ರೆ ಈ ಸಾಲವನ್ನು ತೀರಿಸೋರು ಯಾರು? ರಾಜ್ಯ ಸರ್ಕಾರ ಮಾಡಿದ ಸಾಲ ಮನ್ನಾ ಮಾಡಲಿಕ್ಕೆ ಅವಕಾಶ ಇದೆಯಾ? ಯಾರಾದರೂ ಸಾಲ ಮನ್ನಾ ಮಾಡ್ತಾರಾ? ಇವರು ತಗೊಂಡಿರುವಂಥದ್ದು ಪ್ರೈವೇಟ್ ಬ್ಯಾಂಕ್ಗಳಿಂದ ಸಾಲ. ಸೊ ಹಾಗಾಗಿ ಈ ರಾಜ್ಯವನ್ನು ಸಾಲದ ಸುಳಿಗೆ ಸಿಗಿಸ್ತಾ ಇದ್ದಾರೆ. ಮುಂದೆ ಬಂದವರು ಇದನ್ನು ತೀರಿಸ್ಕೊಳ್ಳಿ ಅನ್ನೋ ಧೋರಣೆಯಿಂದ ಸಿದ್ದರಾಮಯ್ಯನವರು ಏನು ಬಜೆಟ್ ಮಂಡಿಸ್ತಾ ಇದ್ದಾರಲ್ಲ, ಇದು ಬಹುತೇಕ ಇನ್ನೊಂದು 4-5 ವರ್ಷದ ಒಳಗೆ ರಾಜ್ಯ ಸಾಲದ ಸುಳಿಯಿಂದ ಹೊರಗೆ ಬರಲಾರದ ಮಟ್ಟಕ್ಕೆ ಡೆಟ್ ಟ್ರಾಪಿಗೆ ಸಿಲುಕೊಳ್ಳುತ್ತೆ. ನೋಡಿ, ಕಾಂಗ್ರೆಸ್ನವರು ಗ್ಯಾರಂಟಿ ಘೋಷಣೆಯನ್ನು ಮಾಡಿ ಅಧಿಕಾರಕ್ಕೆ ಬಂದಿದ್ದಾರೆ. ಗ್ಯಾರಂಟಿಗಳು ಎಲ್ಲರಿಗೂ ಸರಿಯಾಗಿ ಮುಟ್ಟಿಸ್ಲಿಕ್ಕೆ ಇವರಿಗೆ ಆಗ್ತಾ ಇಲ್ಲ. ನಾನು ಇವರಿಗೆ ಒತ್ತಾಯ ಮಾಡ್ತಾನೆ, ನುಡಿದಂತೆ ನಡೆದಿದ್ದೇವೆ ಅಂತ ಹೇಳಿ ಕೋಟಿಗಟ್ಟಲೆ ಅಡ್ವರ್ಟೈಸ್ಗೆ ಖರ್ಚು ಮಾಡಿಕೊಂಡ್ರೆ ಅದು ಸಾಧನೆ ಅಲ್ಲ. ನೀವು ಜನಸಾಮಾನ್ಯನಿಗೆ ಅದನ್ನು ಮುಟ್ಟಿಸ್ಬೇಕು. ಎಷ್ಟು ಗ್ಯಾರಂಟಿಗಳು ಎಷ್ಟು ಹೆಣ್ಮಕ್ಳಿಗೆ ಮುಟ್ತಾ ಇದ್ದಾವೆ? ನೀವು ಪ್ರತಿ ತಿಂಗಳು 20-25% ಹೆಣ್ಮಕ್ಳಿಗೆ ಕೊಡ್ತಾ ಇದ್ದೀರಿ. ಉಳಿದವ್ರನ್ನ ಮುಂದಿನ ತಿಂಗಳು ಬರುತ್ತೆ ಅನ್ನೋ ಆಸೆಯಲ್ಲಿ ಇಡ್ತಾ ಇದ್ದೀರಿ. ಸೊ ನಿಮ್ಮ ಗ್ಯಾರಂಟಿಗಳು ಎಲ್ಲವೂ ವಿಫಲ ಆಗಿದ್ದಾವೆ. ನಾನು ಈ ಸರ್ಕಾರವನ್ನು ಒತ್ತಾಯ ಮಾಡ್ತಾನೆ, ನೀವು ಚುನಾವಣೆ ಸಂದರ್ಭದಲ್ಲಿ ಹೇಗೆ ಹೇಳಿದ್ರಿ ಹಾಗೆ ಅವುಗಳನ್ನು ಮುಟ್ಟಿಸಬೇಕು. ಜೊತೆಗೆ ಅಭಿವೃದ್ಧಿಯನ್ನು ಮಾಡಬೇಕು. ಅದರ ಜೊತೆಗೆ ಸರ್ಕಾರವನ್ನು ಸಾಲಕ್ಕೆ ಸಿಲುಕಿಸಬಾರ್ದು. ಈ 3 ಜಾಗೃತೆಯನ್ನು ಇಟ್ಕೊಂಡು ಮುಖ್ಯಮಂತ್ರಿ ಆದವರು ಸರ್ಕಾರ ನಡೆಸಬೇಕು. ನಾಳೆ ಕಲಬುರಗಿ ಮತ್ತು ಬೀದರ್ ಜಿಲ್ಲೆಗೆ ಮಾಜಿ ಮಧ್ಯಪ್ರದೇಶದ ಮುಖ್ಯಮಂತ್ರಿಗಳಾದಂಥ ಮತ್ತು ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ನಾಯಕರಾದಂಥ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಬರ್ತಾ ಇದ್ದಾರೆ. ಫಿರ್ ಏಕ್ ಬಾರ್ ಮೋದಿ ಸರ್ಕಾರ ಅನ್ನುವಂಥ ಒಂದು ಗೋಡೆ ಬರಹದ ಒಂದು ಚಾಲನೆಯನ್ನು ಅವರು ಸೇಡಂ ನಗರದಲ್ಲಿ ಕೊಡೋರಿದ್ದಾರೆ ಮತ್ತು ಮೋದಿ ಸರ್ಕಾರದ ಎಲ್ಲ ವಿಚಾರಗಳನ್ನು ಅಲ್ಲಿ ಪ್ರಸ್ತುತಪಡಿಸೋರಿದ್ದಾರೆ. ನಂತರ ಕಲಬುರಗಿಯ ಮುಖಾಂತರ ಹುಮ್ನಾಬಾದ್ಗೆ ತೆರಳಿ ಹುಮ್ನಾಬಾದ್ನಲ್ಲಿ ಬೂತ್ ಮಟ್ಟದ ಕಾರ್ಯಕರ್ತರ ಸಮಾವೇಶವನ್ನು ಉದ್ದೇಶಿಸಿ ಅವರು ಮಾತನಾಡೋರಿದ್ದಾರೆ. ಒಟ್ಟು ಕಲಬುರಗಿ ಮತ್ತು ಬೀದರ್ 2 ಲೋಕಸಭಾ ಚುನಾವಣೆಗಳನ್ನು ಗೆಲ್ತಕ್ಕಂಥ ನಿಟ್ಟಿನಲ್ಲಿ ಪ್ರಮುಖರೊಂದಿಗೆ ಸಮಾಲೋಚನೆಯನ್ನು ಕೂಡ ಸನ್ಮಾನ್ಯ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಮಾಡೋರಿದ್ದಾರೆ. ಹಾಗಾಗಿ ನಾಳೆ ಅದನ್ನು ಯಶಸ್ವಿ ಮಾಡಲಿಕ್ಕೆ ನಮ್ಮ ಕಾರ್ಯಕರ್ತರು ಈಗಾಗಲೇ ಹುಮ್ನಾಬಾದ್ನಲ್ಲಿ ತಯಾರಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಮಾಧ್ಯಮದ ಸ್ನೇಹಿತರು ಕೂಡ 2 ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ವಿನಂತಿ ಮಾಡ್ತಾ, ಮೊನ್ನೆ ಸಿದ್ದರಾಮಯ್ಯನವರು ಮಂಡಿಸಿರುವಂಥ ಬಜೆಟ್ಟು ಇಡೀ ಕಲ್ಯಾಣ ಕರ್ನಾಟಕವನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಯೋಜನೆಗಳನ್ನು ತನ್ನ ಹೆಸರಿನಲ್ಲಿ ಮಂಡನೆ ಮಾಡಿದ್ದಾರೆ. ಯಾವುದನ್ನು ಕೂಡ ನಿರ್ಧಾರಿತವಾಗಿ ಹೇಳಲಿಲ್ಲ. ಮಾಡುತ್ತೇನೆ, ಕ್ರಮ ಕೈಗೊಳ್ಳುತ್ತೇನೆ, ಈ ರೀತಿಯ ಆಶ್ವಾಸನೆಗಳೊಂದಿಗೆ ಅವರು ಬಜೆಟನ್ನು ಮುಕ್ತಾಯ ಮಾಡಿದ್ದಾರೆ. ಅಭಿವೃದ್ಧಿ ಶೂನ್ಯವಾದಂಥ ಈ ಬಜೆಟ್ಟು ಕಲ್ಯಾಣ ಕರ್ನಾಟಕದ ಒಂದು ಹಿನ್ನಡೆಯ ಒಂದು ಬಜೆಟ್ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಇದನ್ನು ಭಾರತೀಯ ಜನತಾ ಪಕ್ಷ ಖಂಡಿಸುತ್ತೆ. ಕಾಂಗ್ರೆಸ್ ನಾಯಕರಲ್ಲಿ ವಿನಂತಿ ಮಾಡ್ತೇನೆ, ಕಲ್ಯಾಣ ಕರ್ನಾಟಕಕ್ಕೆ ಆಗಿರುವ ಈ ಬಜೆಟ್ಟಿನ ಅನ್ಯಾಯವನ್ನು ಸದನದಲ್ಲಿ ಅವರು ಪ್ರಶ್ನೆ ಮಾಡಬೇಕು. ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ತೆಗೆದುಕೊಂಡು ಬಂದು ಪೂರಕ ಬಜೆಟ್ನಲ್ಲಾದರೂ ಕಲ್ಯಾಣ ಕರ್ನಾಟಕಕ್ಕೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಪರವಾದಂಥ ಘೋಷಣೆಗಳನ್ನು ಮಾಡಿಸಬೇಕು ಅಂತೇಳಿ ನಾನು ಕಾಂಗ್ರೆಸ್ ನಾಯಕರಲ್ಲಿ ಆಗ್ರಹ ಮಾಡ್ತೇನೆ. ನೋಡಿ, ಗ್ಯಾರಂಟಿಗಳು ಅದು ಕಾಂಗ್ರೆಸ್ ಸರ್ಕಾರದ ಪ್ರಣಾಳಿಕೆಯಲ್ಲಿರುವಂಥದ್ದು. ಖಂಡಿತ ಅದನ್ನು ಜನರಿಗೆ ಕೊಡಲೇಬೇಕು. ಹಾಗಂತ ಹೇಳಿ ಕರ್ನಾಟಕ ರಾಜ್ಯದ ಅಭಿವೃದ್ಧಿಯನ್ನು ಶೂನ್ಯ ಮಾಡೋ ಹಾಗಿಲ್ಲ. ಅಭಿವೃದ್ಧಿಯನ್ನೂ ಮಾಡಬೇಕು. ಜನರ ಇತರ
ಏನು ಗ್ಯಾರಂಟಿಗಳವರ ಆಶ್ವಾಸನೆಗಳಿದೆಯೋ ಅದನ್ನು ಕೂಡ ಪೂರ ಮಾಡಬೇಕು. ಇದು ನಮ್ಮ ಆಗ್ರಹ ಇದೆ.